ನೀವೇನೇ ಹೇಳಿ ಬಾವ, ಆ ಮೇಘರಾಜ್ ಏನಂತ ಒಳ್ಳೆ ಡಿಸೈನರ್ ಅಲ್ಲ. ಏನೋ ಒಬ್ಬ ಇಲ್ಲಕ್ಕೂ ಫಸ್ಟ್ ಪ್ರೈಸ್ ಸಿಕ್ಬಿಟ್ಟಿದೆ. ನನ್ನ ಪ್ರಕಾರ ಇದೆಲ್ಲ ಏನ್ ಗ್ರೇಟ್ ಅಚೀವ್ಮೆಂಟೇ ಅಲ್ಲ. ಕೂಡಿಟ್ಟಿರೋ ಹಣ ಖರ್ಚು ಮಾಡೋ ನಿನಗೆ ಅವನ ಹೆಸರು ಹೇಳೋ ಯೋಗ್ಯತೆ ಯಾರು ಇದೆಯೇನೋ? ದಿನ ಬೆಳಗಾದ್ರೆ ನನ್ ತಮ್ಮನ್ ಬೈತಾ ಇರ್ತೀರಾ. ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ಇವನ್ ಫ್ರೆಂಡು ರಾಮ್ ಕುಮಾರ್ಗೆ ಕಾಂಟ್ರಾಕ್ಟ್ ಕೊಡಿ, ಒಂದೇ ವರ್ಷದಲ್ಲಿ ಬಿಲ್ಡಿಂಗ್ ರೆಡಿ ಆಗುತ್ತೆ. ಸರ್, ಖಂಡಿತ ಈ ಕೆಲಸ ನಿಮ್ಮಿಂದ ಆಗತ್ತಾ? ಶೋರ್ ನೋ ಡೌಟ್. ಕೊಟ್ಟನ್ ಕೊಡಂಗಿ ಇಸ್ಕೊಂಡವನ್ ಈರ್ಭದ್ರ. ಈ ಮಧ್ಯೆ ಬಿಲ್ಡಿಂಗ್ ಕೆಲಸ ಛಿದ್ರ ಚಂಗಪ್ಪ. ತಪ್ಪಾಯ್ತು ಅಮ್ಮವ್ರೆ. ಯಾರು ಏನೇ ಹೇಳಿದ್ರು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ. ನನ್ನ ಕಾವೇರಿ ಕನಸಿನ ಕಟ್ಟಡ ಡಿಸೈನ್ ಮಾಡೋದು ಮೇಘರಾಜೆ. ನೋ ಫರ್ದರ್ ಡಿಸ್ಕಷನ್ಸ್. ಗುಡ್ ಮಾರ್ನಿಂಗ್ ಸರ್. ಓಹ್ ಮೇಘರಾಜ್, ವೆಲ್ಕಮ್. ಬನ್ನಿ ಬನ್ನಿ. ವೆಲ್ಕಮ್ ವೆಲ್ಕಮ್. ಕೂತ್ಕೊಳ್ಳಿ. ಬೈ ದ ಬೈ ಮಿಸ್ ಮೇಘರಾಜ್, ಮೀಟ್ ಮೈ ವೈಫ್ ಶ್ರೀಮತಿ ತನುಜಾ. ನಮಸ್ಕಾರ. ನಮಸ್ಕಾರ. ಆಮೇಲೆ ಈತ ನನ್ನ ಬ್ರದರ್ ಇನ್ ಲಾ ಮಿಸ್ಟರ್ ಶಿವರಂಜನ್. ಇವ್ನು ನಿಮ್ಗೆ ಗೊತ್ತಾ? ಚೆನ್ನಾಗ್ ಗೊತ್ತು. ಗೊತ್ತು ಬಾಬಾ, ಅದೇನ ಬಂಗ್ಲೆ ಪಕ್ಕದಲ್ಲಿ ಇವ್ರ ಹಾಸ್ಟ್ಲು. ಅವಾಗ ರಸ್ತೆ ಮೇಲೆ ಫೈಟ್ ಮಾಡ್ತಾ ಇದ್ವಿ. ಫೈಟು? ಫೈಟ್ ಅಲ್ಲ ಬಾಬಾ, ಭೇಟಿ. ನಮ್ಮ ಮೇಘರಾಜ್ ಅವರು ಸ್ವಲ್ಪ ಹಾಸ್ಯ ಸ್ವಭಾವದವರು ಅಲ್ವಾ ಸರ್? ಹೌದೌದು. ನಮ್ ಶಿವರಂಜನ್ಗೆ ಮೈಕೈ ನೋವು ಜಾಸ್ತಿ ಆದಾಗ ನನ್ನ ಹತ್ರ ಇರೋ ಸ್ಪೆಷಲ್ ಪೆನ್ನ ಅವ್ರಿಗೆ ಹಚ್ಚಿದ ಕೂಡಲೇ ನೋವೆಲ್ಲ ಮಾಯ ಹೋಗ್ತಿತ್ತು ಅಲ್ವಾ ಮಿಸ್ಟರ್ ರಂಜನ್? ಎಕ್ಸಾಕ್ಟ್ಲಿ. ತಗೊಳ್ಳಿ ಸರ್. ಚಂಗಪ್ಪ, ಇವರು ಮಿಸ್ಟರ್ ಮೇಘರಾಜ್ ಅಂತ ನಮ್ ಗೆಸ್ಟು. ಮಧ್ಯಾಹ್ನ ಸ್ಪೆಷಲ್ ಆಗಿ ಅಡುಗೆ ಮಾಡಿ ನಿನ್ ಕೈ ಚಳಕ ತೋರ್ಸೋ. ಸರ್, ಸ್ಪೆಷಲ್ ನಾನ್ ವೆಜ್ ಮಾಡಕ್ಕೆ ಟೈಮ್ ಜಾಸ್ತಿ ಇಲ್ಲ, ಸಿಂಪಲ್ ಅಡಿಗೆ ಮಾಡಕ್ಕೆ ಟೈಮ್ ಜಾಸ್ತಿ ಇದೆ. ಅದಕ್ಕೆ ಮಿಡ್ಲಲ್ಲಿ ಮೀಡಿಯಂ ಆಗಿ ವೆಜಿಟೇರಿಯನ್ ಮಾಡ್ಬಿಡ್ಲಾ? ಮಾಡು. ಮಿಸ್ಟರ್ ಮೇಘರಾಜ್, ರೆಸ್ಟ್ ತಗೊಳ್ಳಿ. ಸಾಯಂಕಾಲ ಸೈಟ್ ನೋಡಕ್ ಹೋಗೋಣ. ಚಂಗಪ್ಪ, ಇವನ್ನ ಗೆಸ್ಟ್ ರೂಮಿಗೆ ಕರ್ಕೊಂಡು ಹೋಗು. ಕೊಡಿ ಸರ್. ಬನ್ನಿ ಸರ್, ಬನ್ನಿ. ಮಂದಾರ, ಎಸ್ ಡ್ಯಾಡಿ. ನಿನ್ ಫ್ರೆಂಡ್ ಯಾರೋ ಬಂದಿದ್ದಾರೆ. ಓ, ಪುಷ್ಪ ಬಂದಿರ್ಬೇಕು. ಪುಷ್ಪ, ಹಾಯ್ ಪುಷ್ಪ. ಅರೆ ಮೇಘ. ಹಲೋ, ಕಾಂಗ್ರಾಚುಲೇಷನ್ ಗುರು. ಕಂಗ್ರ್ಯಾಚುಲೇಷನ್ ಗುರು. ಅಪ್ಪ ಗುರು, ಕಾಂಗ್ರಾಚುಲೇಷನ್ ಅಪ್ಪ. ನನ್ನ ಕತೆಗೆ 5,000 ರೂಪಾಯಿ ಫಸ್ಟ್ ಪ್ರೈಸಾ? ಹೌದು ಗುರು, ಗುಂಡಿನ ಪಾರ್ಟಿ ಇಡಬೇಕು. ಹೋಗ ನೀನ, ಬರೀ ಗುಂಡಿದ್ರು ಮಜಾ ಇರೋದಿಲ್ಲ ಪಾ ಗುರು. ಗುಂಡಿನ ಜೊತೆಗೆ ತುಂಡು ಇರ್ಬೇಕು ಅಂತೀನಿ. ತುಂಡೇನೋ ಎರಡು ಕಾಣೋ ಮಜಾ ಸಿಗೋದು ಗುರು. ಅದೇನ್ ಡ್ರಗ್ ಅಂತ ಸಾಯ್ತಿರೋ, ಅದ್ರಲ್ಲಿ ಏನಾಗಿದೆ ಮಜಾ? ಮಜಾನ ಒಂದು ದಮ್ಮು ಹೊಡೆದ್ ನೋಡು, ಆಹಾ ಯಾಗ ಸ್ವರ್ಗದಲ್ಲಿ ತೇಲಾಡ್ತಾ ಇರ್ತಿ ಅಂತ ಗೊತ್ತಾ? ಸೆಲೆಬ್ರೇಟ್ ಮಾಡಕ್ ಮೊದಲು ಪೇಪರ್ ಎಡಿಟರ್ನ ಭೇಟಿ ಮಾಡಿ ನನಗ್ ಬಹುಮಾನ ಬಂದಿದ್ಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಹಂಗಾರ ಖಾತ್ರಿ ಮಾಡ್ಕೊಳಕ್ ಬಂದಿದ್ಯಾ ಅನ್ನೋ. ತಗೋಪ್ಪ ಚೆಕ್. ಒಂದು ಸಾರಿ ಬಹುಮಾನ ಬಂತು ಅಂದ್ರ ಲೇಖಕನಿಗ ಜವಾಬ್ದಾರಿ ಹೆಚ್ಚಿದಂಗ. ಇನ್ನು ಮುಂದ ಇನ್ ಕತಿ ಓದೋ ಜನಕ್ಕ ಒಂದು ಇಮೇಜ್ ಇರ್ತದ. ಅದಕ್ಕೆ ಹೊಡ್ತಾ ಬಿತ್ತು ಅಂದ್ರ ಓದಿದ ಮಂದಿ ಇವ ಯಾಕೆ ಹಿಂಗ ಬರ್ಯಾಕ ಹತ್ತಾನ, ಸುಮ್ನ ಮನೆ ಆಗಿದ್ರೆ ಚಲೋ ಇರ್ತಿದ್ದಿಲ್ಲ ಅಂತಾರ. ಇನ್ ಮುಂದೆ ನಿಮ್ ಸಜೆಷನ್ಸ್ ನ ಗಮನದಲ್ಲಿ ಇಟ್ಕೊಂಡೇ ಬರೀತೀನಿ ಸರ್. ಹೊಸ ಆಲೋಚನೆ ಏನಾರ ಬಂದಾವೇನೋ? ಒಂದ್ ಥೀಮ್ ಮನ್ಸಲ್ಲಿದೆ ಸರ್. ಯಾವ ಥೀಮು? ಡ್ರಗ್ಸ್ ಮೇಲೆ ಒಂದ್ ಕತೆ ಬರೋಣ ಅಂತ. ಡ್ರಗ್ಸ್ ಮೇಲೆ ಚಲೋ ಐಡಿಯಾ ಮಾಡಿ ಎಲ್ಲೋ. ಈಚೀಚೆಗೆ ಕಾಲೇಜ್ ಹೋಗೋ ಹುಡುಗ್ರ ಅಭ್ಯಾಸ ಮಾಡ್ಕೊಂಡು ಕೆಟ್ಟು ಕೆರ ಕುಂತಾರ. ನೋಡಪ್ಪ ಮೇಘರಾಜು, ನೀನ್ ಇದ್ರ ಬಗ್ಗೆ ಕಥಿ ಬರಿಬೇಡ, ಒಂದು ಚಲೋ ಲೇಖನ ಬರಿ. ಲೇಖನ ಬರದ್ರ ಡೈಲಿ ನ್ಯೂಸ್ ಪೇಪರ್ನಾಗ ಪಬ್ಲಿಷ್ ಮಾಡಬಹುದು. ಲಕ್ಷಾಂತರ ಮಂದಿ ಓದ್ತಾರ, ಒಳ್ಳೇದು ಕೆಟ್ಟದ್ದು ಏನು ಅಂತ ತಿಳ್ಕೊಂತಾರ. ಅಂದ್ರ ನೀ ಬರ್ದಿದ್ದು ಸಾರ್ಥಕ ಆಗ್ತದ ನೋಡಪ್ಪ. ಹಾಗಾದ್ರೆ ಲೇಖನನೇ ಬರೀತೀನಿ ಬಿಡಿ.
ಕೂಲ್ ಡೌನ್. ನಾನು ಆರ್ಟಿಕಲ್ ಓದಿದ್ದೀನಿ, ಅದ್ರ ಬಗ್ಗೆ ನಾನು ಆಕ್ಷನ್ ತಗೋತೀನಿ. ನೀವ್ ಆಕ್ಷನ್ ತಗೊಳ್ದೇ ಇದ್ರೆ ಅವನ್ ಮೇಲೆ ಯಾವ ರೀತಿ ಆಕ್ಷನ್ ತಗೊಳ್ಬೇಕು ಅಂತ ನಮಗ್ ಗೊತ್ತು. ಡೋಂಟ್ ಗೆಟ್ ಎಕ್ಸೈಟೆಡ್. ಪುಟ್ಟಪ್ಪ ನೀವು ಹೋಗಿ ಸರ್, ನಾನ್ ನೋಡ್ಕೊಂತೀನಿ. ಬರ್ರಿ ಸರ್. ಮೇಡಮ್ ಮಾರಾಯ್ರೆ. ಹೌದಲ್ಲ, ನಮಸ್ತೆ. ನಮಸ್ಕಾರ. ಆ ಆರ್ಟಿಕಲ್ ಬರ್ದಿದ್ಯಾರು? ಮೇಘರಾಜ್. ಓ, ಆ ಕಥೆಗಾರ ಮೇಘರಾಜನ? ಹಾ. ಅವ್ರ ಅಡ್ರೆಸ್ ಸ್ವಲ್ಪ ಕೊಡ್ತೀರಾ? ಆತ್ ಕೊಡ್ತೀನಿ, ಬರ್ರಿ ಬರ್ರಿ. ಮೇಘನಿಗೆ ಭಾಗ್ಯ ವಿಷಯ ತಗೊಂಡ್ಬಿಟ್ಟಿದ್ದಾರೆ ಕಣೆ. ಇನ್ನು ಪ್ರಾಣ ಹೋಗಿಲ್ಲ ತಾನೆ? ಇಲ್ಲ, ಆಸ್ಪತ್ರೆಗೆ ತಗೊಂಡಿದ್ರು. ಬನ್ನಿ ಹಾಸ್ಪಿಟ್ಲ್ಗೆ ಹೋಗೋಣ. ನೋಡಿದ್ರು ಹುಲಿ ಮನೆಯವರೇ, ನನ್ನ ನೋಡ್ತಾ ಇದ್ದಾಗ ಹೇಗೆ ಹುಡುಗಿರೆಲ್ಲ ಜಾಗ ಖಾಲಿ ಮಾಡ್ಬಿಟ್ರು? ನಿಮ್ಮನ್ ನೋಡಲ್ಲ, ಮತ್ತೆ ಅಲ್ಲಿ ಯಾವ್ದೋ ಹುಡುಗಿ ವಿಷ ತಗೊಂಡ್ಬಿಡ್ತಂತೆ. ಆ ಹುಡುಗಿ ನೋಡಕ್ ಎಲ್ರು ಆಸ್ಪತ್ರೆಗೆ ಓಡೋದ್ರು. ಮೊದ್ಲು ಆ ಮೇಘರಾಜ್ ಪ್ರೊಟೆಕ್ಷನ್ ಕೊಡ್ಬೇಕು. ಅಲ್ವಾ, ಮುಂದೆ ನಮ್ ಕತಿ ಏನು ಅಂತ ಹೇಳುವ. ಇವ್ರಿದ್ದಾರೆ. ನಾನಿದ್ರೇನ್ ಬಿಡ್ರಲ್ಲ. ಎದಕ್ಕಪ್ಪ? ನಿಮಗ್ ಪ್ರೊಟೆಕ್ಷನ್ ಕೊಡ್ಲಿಕ್ಕ ನೀನು ನಮಗ ಪ್ರೊಟೆಕ್ಷನ್ ಒಮ್ಮೆ ಕೊಟ್ಟು ನೋಡ್ತೀನಿ ನೋಡ್ರಲ್ಲ. ಅಲ್ಪ, ನಿನಗ ನಾವು ಪ್ರೊಟೆಕ್ಷನ್ ಕೊಡೋ ಹಾಗಿದೀವಿ, ನೀ ಏನ್ ಕೊಡ್ತಿ? ಏನ್ಲೇ ಕುಂಟ, ಮೊದಲು ಬೇಗ ನಡಿ ಬಂದೋಬಸ್ತ್ ಆಗೋಣ. ಆಯ್ತು. ನಮಸ್ಕಾರ. ನಾನು ಕಂಪ್ಲೇಂಟ್ ಕೊಡ್ಬೇಕು. ಕೊಡೋರಂತೆ. ಕೂತ್ಕೊಳ್ಳಿ. ನನ್ ಮಗ ಮೇಘರಾಜ್ ಪತ್ತೆ ಇಲ್ಲ. ಮೇಘರಾಜ್? ಮೇಘನ ಅಂದ್ರೆ ಕವಿ ಮೇಘ ತಾನೆ? ಹೌದ್ರಿ ಮೇಡಮ್. ಆರ್ಟಿಕಲ್ ಪಬ್ಲಿಷ್ ಆದ ದಿನಾನ ರೌಡಿಗಳನ್ನ ಅಟ್ಯಾಕ್ ಮಾಡಿದ್ರಿ. ನನಗನ್ಸುತ್ತ ಇದ್ರಾಗ ಹುಡುಗಿಯಾರ್ದ ಕೈವಾಡಿರ್ಬೇಕು ಅಂತ. ನೀವೇನು ಉರಿ ಮಾಡ್ಕೋಬೇಡಿ, ಇನ್ 1 ಗಂಟೆ ಒಳಗೆ ನಿಮ್ ಮಗನ್ ಕರ್ಕ ಬಂದ್ಬಿಡ್ತೀವಿ. ಪುಟ್ಟಪ್ಪ, ಅಷ್ಟು ಮಾಡಿದ್ರೆ ಸಾಕು ತಾಯಿ. ಡೋಂಟ್ ವರಿ, ಬರ್ತೀನಿ. ನಮಸ್ಕಾರ. ದೇಶ ಆತಲ್ರಿ ಈಗ. ಕಮಾನ್ ಸರ್, ಬನ್ನಿ ಸರ್. ನೀವು ಮೇಘರಾಜ್ನ ಕಿಡ್ನಾಪ್ ಮಾಡಿದ್ದೀರಾ? ಅಯ್ಯಯ್ಯೋ, ನಾವೆಲ್ಲ ಹುಡುಗಿರು, ನಾವು ಹೋಗಿ ಅವ್ರನ್ನ ಕಿಡ್ನಾಪ್ ಮಾಡಕ್ಕಾಗತ್ತಾ? ಶಟ್ ಅಪ್. ಪುಟ್ಟಪ್ಪ, ಸರ್. ಬೇಡಿ ಎಷ್ಟು ತಂದಿದ್ಯಾ? 3 ತಂದಿದ್ದೀನಿ. 6 ಜನಕ್ಕೂ ಹಾಕಬಹುದು. ಮೇಘರಾಜ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಖಂಡಿತ ನಮಗ್ ಗೊತ್ತಿಲ್ಲ ಮೇಡಮ್. ಪುಟ್ಟಪ್ಪ, ಎಸ್ ಸರ್. ಡ್ರಗ್ಸ್ ತಗೊಳ್ಳೋರ್ಗೆ ಪನಿಷ್ಮೆಂಟ್ ಎಷ್ಟು ವರ್ಷ? 1 ವರ್ಷ. ಕಿಡ್ನಾಪ್ ಕೇಸ್ಗೆ 5 ವರ್ಷ. ಆ ವ್ಯಕ್ತಿ ಸತ್ತೋದ್ರೆ ಪಾತ್ರ ಸಿಕ್ಕ. ಹಾಗಾದ್ರೆ ಇವ್ರಿಗೆಲ್ಲ ಬೇಡಿ ತೋರ್ಸು, ಸ್ಟೇಷನ್ ಕರ್ಕೊಂಡು ಹೋಗೋಣ. ಕಮಾನ್. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಗುಡ್ ಮಾರ್ನಿಂಗ್. ಓ ಮೇಘರಾಜ್, ನೀವು ಇಲ್ಲೇ ಇದ್ದೀರಾ? ನಿಮ್ಗೇನು ಆಗ್ಲಿಲ್ವಾ? ನನಗೇನಾಗಿದೆ, ಚೆನ್ನಾಗೇ ಇದ್ದೀನಿ. ಒಂದು ಹೊಸ ಕಾದಂಬರಿ ಬರೆಯೋಣ ಅಂತ ಮನಸ್ಸಾಯ್ತು. ಪ್ರಶಾಂತವಾಗಿರೋ ಸ್ಥಳ ಬೇಕಾಗಿತ್ತು. ಅದಕ್ಕೆ ಇವರೆಲ್ಲರೂ ಸೇರಿ ಇಲ್ಲೇ ಬರೀರಿ ಅಂದ್ರು. ಬರಿತಾ ಇದ್ದೀನಿ ಅಷ್ಟೇ. ನೀವ್ ಹೇಳಿದನ್ನ ನಾನ್ ನಂಬೇಕಾ? ನಾನು ಆಗ್ಲೇ ಕಾದಂಬರಿ ಬರೀಕ್ ಶುರು ಮಾಡ್ಬಿಟ್ಟಿದ್ದೀನಿ. ನೋಡಿ ಇಲ್ಲಿ. ಮಂದಾರ. ಈ ಕಾದಂಬರಿ ನಾಯಕಿ ಹೆಸರು. ಹಾಗಾದ್ರೆ ಇವ್ರು ನಿಮ್ಮನ್ನ ಕಿಡ್ನಾಪ್ ಮಾಡ್ಲಿಲ್ಲ, ಹಿಂಸೆನೂ ಕೊಟ್ಟಿಲ್ಲ? ನೋ, ಇವರೆಲ್ಲ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ? ಕಾಫಿ, ಟಿಫನ್, ಊಟ, ಅಬ್ಬಬ್ಬಾ, ಫಸ್ಟ್ ಕ್ಲಾಸ್. ಸುಳ್ಳು. ಕಿಡ್ನಾಪ್ ಮಾಡಿದ್ದಾರೆ ಅಂತ ನಿಮ್ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್, 1 ನಿಮಿಷ ಈ ಕಡೆ ಬರ್ತೀರಾ? ಓ ಶೂರ್. ನೋಡಿ ಸರ್, ನೀವು ಹೇಳ್ತಾ ಇದ್ರಂತ ಇವ್ರೆಲ್ಲಾರನ್ನು ಬಿಡ್ತಾ ಇದ್ದೀನಿ. ಆದ್ರೆ ಇನ್ನು ಮುಂದೆ ಇವ್ರು ಡ್ರಗ್ಸ್ ತಗೊಳ್ಳೋದಿಲ್ಲ ಅಂತ ನಿಮ್ ಮುಂದೆ ಪ್ರಮಾಣ ಮಾಡ್ಬೇಕು. ಬನ್ನಿ, ಪ್ರಾಮಿಸ್ ಮಾಡಿ ಬನ್ನಿ. ಪ್ರಾಮಿಸ್. ನೀವು ಇವ್ರ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತಾ ಇರೋದು, ಮಂದಾರ ಅನ್ನೋದು ಕಾದಂಬರಿ ಬರೀತಾ ಇರೋದು ನೋಡಿದ್ರೆ ನಿಮ್ಮಿಬ್ರಿಗೆ ಏನೋ ಲವ್ ಇದೆಯಾ ಅಂತ ನನಗೂ ಅದೇ ಡೌಟು. ನಮ್ ತರ. ಹಾಗೆ ತಿಳ್ಕೊಳ್ಳಿ. ನಿಮ್ ಲವ್ ಮುಂದುವರೆದು ಮದುವೆವರೆಗೂ ಬಂದ್ರೆ ನನಗೆ ಇನ್ವಿಟೇಷನ್ ಕೊಡಕ್ ಮರಿಬೇಡಿ. ಗಂಡ ಹೆಂಡತಿ ಇಬ್ರಿಗೂ ಸೇರಿಸಿ ಸರ್. ಎಸ್ ಸರ್. ಖಂಡಿತವಾಗಿ. ಬರ್ತೀವಿ ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಪುಟ್ಟಪ್ಪ, ಫಾಲೋ ಮೀ.